ನಾಡಿನ ಸರ್ವ ಜನತೆಗೆ ಪವಿತ್ರ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ದಾಂಡೇಲಿಯ ಭಾರತ್ ಚಾರಿಟೇಬಲ್ ಎಜುಕೇಷನಲ್ ಆ್ಯಂಡ್ ರಿಲಿಜಿಯಸ್ ಟ್ರಸ್ಟ್ ಇದರ ಅಧ್ಯಕ್ಷರು ಮತ್ತು ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರುವ ಶ್ರೀ ತಸವರ್ ಸೌದಾಗರ್. ನಾಡಿನ ಸರ್ವ ಜನತೆಗೆ ಈದ್ ಉಲ್ ಅಧಾ ಹಬ್ಬದ ಶುಭಾಶಯಗಳು. ಅಲ್ಲಾಹುನು ಜೀವನದ ಪ್ರತಿ ಸವಾಲುಗಳನ್ನು ಗೆಲ್ಲಲು ಹಾಗೂ ಸರ್ವರಿಗೂ ಸಹಾಯ ಮಾಡುವ ಧೈರ್ಯ ಮತ್ತು ಶಕ್ತಿಯನ್ನು ಸದಾ ಕರುಣಿಸಲಿ. ಬಕ್ರೀದ್ ಹಬ್ಬವು ಸರ್ವ ಜನತೆಯ ಜೀವನದಲ್ಲಿ ಸಮೃದ್ಧಿ, ಸಂತೋಷ ಮತ್ತು ನೆಮ್ಮದಿಯನ್ನು ತರಲಿ. ನಾಡಿನ ಸರ್ವ ಜನತೆಗೂ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ ದಾಂಡೇಲಿಯ ಭಾರತ್ ಚಾರಿಟೇಬಲ್ ಎಜುಕೇಷನಲ್ ಆ್ಯಂಡ್ ರಿಲಿಜಿಯಸ್ ಟ್ರಸ್ಟ್ ಇದರ ಅಧ್ಯಕ್ಷರು ಮತ್ತು ದಾಂಡೇಲಿ ನಗರಸಭೆಯ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಮುಖಂಡರೂ ಆಗಿರುವ ದಾಂಡೇಲಿಯ ಶ್ರೀ ತಸವರ್ ಸೌದಾಗರ್ ಅವರು, ಜನನಾಯಕರು ಹಾಗೂ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರೂ ಆಗಿರುವ ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆಜಿಯವರಿಗೆ ಹಾಗೂ ನಾಡಿನ ಸರ್ವ ಜನತೆಗೂ ಬಕ್ರೀದ್ ಹಬ್ಬವು ಉನ್ನತಿಯನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸಿ, ದಾಂಡೇಲಿಯಲ್ಲಿ ಬಕ್ರೀದ್ ಹಬ್ಬವು ಶಾಂತಿಯುತವಾಗಿ ಆಚರಿಸಲು ಕಾರಣೀಕರ್ತರಾದ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಗೃಹ ರಕ್ಷಕ ದಳದ ಸಿಬ್ಬಂದಿಗಳಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿದ್ದಾರೆ. ಜಾತಿ ಮತ ಧರ್ಮ ಎಂಬ ಭೇದವೆನ್ನದೆ ಎಲ್ಲ ಧರ್ಮ ಬಾಂಧವರು ಬಕ್ರೀದ್ ಹಬ್ಬದ ಸಂಭ್ರಮಕ್ಕೆ ಕೈ ಜೋಡಿಸಿ ಪರಸ್ಪರ ಸೌಹಾರ್ದತೆಯನ್ನು ಸಾರಿದ್ದು ಅವರೆಲ್ಲರಿಗೂ ವೈಯಕ್ತಿಕವಾಗಿ ಮನಪೂರ್ವಕ ಕೃತಜ್ಞತೆಗಳು. ದಾಂಡೇಲಿಯ ಸಮಸ್ತ ನಾಗರಿಕರಿಗೆ, ಎಲ್ಲ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಮತ್ತು ಧರ್ಮ ಬಾಂಧವರಿಗೆ ಬಕ್ರೀದ್ ಹಬ್ಬವು ಸನ್ಮಂಗಲವನ್ನು ದಯಪಾಲಿಸಲೆಂದು ಶುಭವನ್ನು ಪ್ರಾರ್ಥಿಸಿ, ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು तसवर सौदागर ಅವರು ಕೋರಿದ್ದಾರೆ. दांडेली के सभी भाई बिरादर दोस्तों को मेरा सलाम और नमस्कार। और आज मैं आपके सामने पेश हुआ हूँ। दांडेली में बकरीद बखूबी अच्छी तरीके से मनाई गई। एक अच्छा पैगाम है हम सबको समाज के बीच में, एक सद्भावना, प्रेम का और चैन अमन का, मोहब्बत से रहने का एक अच्छा पैगाम है ये। और हमेशा से ये जो चीज़ें हैं हमको आपस में बांट कर रहने की ज़रूरत है और दिल से हम लोग सब आपस में एक दूसरे की मर्यादा का इज्जत करने की कोशिश है। और मैं हमेशा से इसकी पुरजोर इसकी मजम्मत करता हूँ। और दांडेली शहर में खास करके हम लोगों के बीच में हमेशा से पूरे समाज के लोग इकट्ठा होकर काम करते हैं। मैंने आज सुबह आर.वी. देशपांडे साहब से ईद की शुभकामनाएं पेश करने के लिए फ़ोन किया। साहब ने भी सभी लोगों को, आर.वी. देशपांडे साहब ने सभी लोगों को ईद की शुभकामनाएं पेश करने के लिए कहा है। और मैं मेरी ओर से, मेरी फैमिली की ओर से तमाम लोगों को ईद की शुभकामनाएं पेश करता हूँ। दांडेली के सभी समाज वर्ग धर्म के लोगों को, सभी पॉलिटिकल पार्टी के लीडर्स को और सभी जर्नलिस्ट मीडिया वालों को और सभी गवर्नमेंट ऑफिसर्स को मेरे ओर से तहे दिल से शुक्रिया अदा करता हूँ। और ख़ास करके पुलिस डिपार्टमेंट हम लोगों का बहुत साथ दिया है और सभी लोगों ने भी हमको मदद की है। उन सब का मैं आभारी हूँ और मैं उन सब लोगों को अभिनंदन मैं पेश करता हूँ और धन्यवाद करते हुए मेरी बात में ख़त्म करता हूँ।